ಹಾಯ್ ಹಲೋ. ಇವತ್ತು ನಮ್ಮ ಮನೆಯಲ್ಲಿ ಪಾಲಕ್ ದೋಸೆ ಮಾಡ್ತಾಯಿದ್ದೀನಿ. ಅದು ಯಾವ ಥರ ನೋಡ್ಕೊಳ್ಳೋಣ ಬನ್ನಿ. ಪಾಲಕ್ನ ಬೇಯಿಸ್ಕೊಳ್ಬೇಕು. ಆ್ಯಂಡ್ ನೆಕ್ಸ್ಟು ಒಣಮೆಣ್ಸಿನ್ಕಾಯಿ ಒಂಚೂರು ಉಪ್ಪು ಹಾಕ್ಕೊಂಡು ಪಾಲಕ್ ಸೊಪ್ಪು ಹಾಕ್ಕೊಂಡು ರುಬ್ಕೋಬೇಕು. ಆ ರುಬ್ಕೊಂಡಿರೋ ಮಿಶ್ರಣನ ಮತ್ತು ದೋಸೆ ಹಿಟ್ಟಿಗೆ ಹಾಕ್ಕೊಂಡು ಆ ದೋಸೆ ಹಿಟ್ಟಿಗೆ ಸೋಡಾ ಒಂಚೂರು ಉಪ್ಪು ಹಾಕ್ಕೊಂಡು ಮತ್ತು ನೀಟಾಗಿ ಕಲಾಯಿಸ್ಬಿಟ್ಟು ಅದನ್ನು ದೋಸೆ ಥರ ಬಿಡ್ತಾ ಇರಬೇಕು. ಅದು ಈ ಥರ ದೋಸೆ, ಗೊಂಬೆ ದೋಸೆ ಎಲ್ಲ ಮಾಡಿಕೊಟ್ರೆ ನನ್ನ ಮಗಳಿಗೆ ತುಂಬಾ ಇಷ್ಟ. ಅದು ಲಂಚ್ ಬಾಕ್ಸಿಗೆಲ್ಲ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ಮಾಡಿಕೊಡ್ತೀನಿ. ಈ ಥರ ಇದ್ದರೆ ಮಕ್ಕಳು ತಿನ್ನಲ್ಲ ಅಂದವ್ರು ತಿಂದ್ಕೊತಾರೆ. ಅದರಲ್ಲೂ ಗೊಂಬೆ ಥರ ಎಲ್ಲ ಮಾಡಿಕೊಟ್ಬಿಟ್ರೆ ತುಂಬಾ ಇಷ್ಟಪಡ್ತಾರೆ. ಅದಕ್ಕೆ ನೀವೂ ಹಾಗೆ ಟ್ರೈ ಮಾಡಿ. ನೆಕ್ಸ್ಟು ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ್ದಲ್ಲಿ ಶೇರ್ ಮಾಡಿ.